ಈ ಎಲ್ಲ ಬೆಳವಣಿಗೆಗಳ ನಡುವೆ ದಲಿತ ಸಿಎಂ ಕೂಗು ಮತ್ತೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈಗಾಗಲೇ ಬದಲಾವಣೆ ಆಗ್ತಾರೋ ಇಲ್ವೋ ಮುಖ್ಯಮಂತ್ರಿಗಳು ಗೊತ್ತಿಲ್ಲ. ಆದರೆ ದಲಿತರೇನಾದರೂ ಮುಖ್ಯಮಂತ್ರಿ ಆದರೆ ಅದನ್ನು ಸ್ವಾಗತ ಮಾಡ್ತೀವಿ ಅಂತ ದಲಿತ ನಾಯಕರು ನೇರವಾಗಿ ಹೇಳ್ತಿದ್ದಾರೆ. ಒಂದು ಕಡೆಗೆ ಪರಮೇಶ್ವರ್ ಕೂಡ ನಮ್ಮವರೇ ಆದರೆ ಸಹಜವಾಗಿ ಖುಷಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮುನಿಯಪ್ಪನವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಮಾತುಗಳು ಮತ್ತು ಕೂಗುಗಳು ಕೇಳಿಬರ್ತಾ ಇದೆ. ಪರಮೇಶ್ವರ್ ನಿವಾಸದ ಹೊರಗಡೆ ಅವರ ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅಂತ ಕೂಗ್ತಾ ಇದ್ದಾರೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಹಾಗಾದರೆ ಈ ದಲಿತ ಸಿಎಂ ವಿಚಾರ ಏನಿದು? ಈಗ ಹೊಸದಾಗಿ ಹೊಸ ದಾಳನ ಅಥವಾ ಹಳೆ ಆಟನ ನೋಡೋಣ ಬನ್ನಿ. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ. ಮುನಿಯಪ್ಪನವರು ಮುಖ್ಯಮಂತ್ರಿ ಆದ್ರೆ ನಾನು ಸಂತೋಷ ಪಡೋನು. ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಸುಮಾರು ಸಾರಿ ಹೇಳಿದಾಗ ಅವಕಾಶ ಸಿಕ್ಕರೆ ಒಳ್ಳೇದಂತ ನಾವು ಹೇಳಿದೀವಿ, ಇಂತೆಲ್ಲರೂ ಹೇಳಿದ್ದಾರೆ. ಸಿದೆ ಒಬ್ರೇ ಪವರ್ ಒಬ್ರೇ, ಇಬ್ಬರಾಗ್ಲಿಕ್ಕೆ ಆಗೋಲ್ಲ. ಅಲ್ಲ, ಕ್ರಾಂತಿ ಆಗ್ಲಿ ಬಿಡ್ಲಿ ಅವ್ರಿಗೇನು ಲಾಭ ಆಗೋಲ್ವಾ? ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಈಗ ಹೈಕಮಾಂಡ್ನವ್ರು ಯಾರಾದರೂ ಏನಾದರೂ ಹೇಳಿದಾರ ಇಲ್ಲಿವರೆಗೆ? ಬಟ್ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ. ನಮ್ಮನ್ನ ಸನ್ಯಾಸಿ ಲೈನಲ್ಲಿ ನಿಲ್ಲಿಸಬೇಡಿ. ಒಂದು ಕಡೆ ನಾಯಕತ್ವ ಬದಲಾವಣೆ ಕೂಗು, ಕುರ್ಚಿಗಾಗಿ ದಿನಕ್ಕೊಂದು ತಂತ್ರಗಾರಿಕೆ ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಿದೆ. ಸಿಎಂ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಎಂಬ ಚರ್ಚೆ ಗರಿಗೆದರಿದೆ. ಹೀಗಿರುವಾಗಲೇ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಲಿತ ಸಿಎಂ ದಾಳ ಉರುಳಿಸಿದ್ದಾರೆ. ಕೆಎಚ್ ಮುನಿಯಪ್ಪ ಸಮರ್ಥರಿದ್ದಾರೆ, ಅವರು ಅರ್ಹರಿದ್ದಾರೆ, ಸಿಎಂ ಆದರೆ ಸ್ವಾಗತಿಸ್ತೀನಿ, ನಮ್ಮ ವರ್ಗದವರು ಸಿಎಂ ಆಗ್ತಾರೆ ಅಂದ್ರೆ ಖುಷಿ ವಿಚಾರ ಅಂದಿದ್ದಾರೆ. ಮುನಿಯಪ್ಪನವರು 7 ಬಾರಿ MP ಆದರು. ಅವರು ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು, ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ, ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನು. ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ, ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿದ್ದು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ. ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಪಡ. ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಘೋಷಣೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ದಿನಕ್ಕೊಬ್ಬರ ಬೆಂಬಲಿಗರು ಘೋಷಣೆ ಕೂಗ್ತಿದ್ದಾರೆ. ನಿನ್ನೆ ಮುನಿಯಪ್ಪ ಮುಂದಿನ ಸಿಎಂ ಘೋಷಣೆ ಮುಳುಗಿತ್ತು. ಇವತ್ತು ಬೆಂಗಳೂರಿನ ಪರಮೇಶ್ವರ್ ನಿವಾಸದ ಮುಂದೆ ಅಭಿಮಾನಿಗಳು ಮುಂದಿನ ಸಿಎಂ ಘೋಷಣೆ ಕೂಗಿದ್ದಾರೆ. ಮುಂದಿನ ದಲಿತ ಮುಖ್ಯಮಂತ್ರಿ ಮುನಿಯಪ್ಪ ಸಾಹೇಬರಿಗೆ, ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಜೈ, ಅಣ್ಣನಿಗೆ ಜೈ. ನವೆಂಬರ್ ಕ್ರಾಂತಿ ಬಗ್ಗೆ ಪ್ರತಿಕ್ರಿಯಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಇನ್ನೇನು ನವೆಂಬರ್ ಬರ್ತಿದೆ, ಕಾದ್ ನೋಡೋಣ. ಕಾಂಗ್ರೆಸ್ನಲ್ಲಿ ಶಿಂಧೆ ಪವಾರ್ ಯಾರು ಹುಟ್ಟಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಅವನು ಕಾದು ನೋಡೋದಿನ್ನ ಬಂತಲ್ಲ, ಇನ್ನೊಂದು ತಿಂಗಳು 15 ದಿವಸ 20 ದಿವಸ ಇದೆ. ಕಾರಣ ಯಾಕೆ 20 ಡೇಸು ಈ ತಿಂಗಳು ಭಾಳ ಎಂಡು. ಇದೆ ಒಬ್ಬರೇ ಪವರ್ ಒಬ್ಬರೇ, ಇಬ್ಬರಾಗ್ಲಿಕ್ಕೆ ಆಗೋಲ್ಲ, ಒಬ್ಬರೇ ಆಗ್ತಾರೆ. ಮತ್ತವ್ರ ಮೇಲೆ ಎರಡೆರಡು ಹೇಳ್ತಾರೆ, ಅವ್ರವ್ರೆ ಒಬ್ಬರೇ ಇದಾರವರು, ಆ ರೀತಿ ಆಗೋಲ್ಲ. ಅಲ್ಲ, ಕ್ರಾಂತಿ ಆಗಲಿ ಬಿಡಲಿ ಅವ್ರಿಗೇನು ಲಾಭ ಆಗೋಲ್ವಾ? ಅವ್ರಿಗೇನು ಲಾಭ ಆಗೋದ್ರೆ ಈ ರೊಟ್ಟಿ ತುಪ್ಪಾಗ ಬೆಳಬೇಕಲ್ಲ, ಇಲ್ಲೇ ಬೆಳಬೇಕು. ಇಲ್ಲಿ ಅದೆಲ್ಲಿ ಬೇರೆ ಕಡೆಗೆ ಬೀಳ್ಬೇಕು, ಇಲ್ಲೇ ಬೀಳ್ತೈತೆ ಅದು. ನಮ್ಮ ಕಡೆ ಉತ್ತರ ಕಡೆ ಗಾಡಿ ಇದೆಯಲ್ಲ, ರೊಟ್ಟಿ ತುಪ್ಪಾಗ ಬಿತ್ತಂತಾರೆ, ಹಂಗೆ ಇಲ್ಲೇ ಬೀಳೋದು. ಅವ್ರಿಗೇನು ಲಾಭ ಇಲ್ಲಲ್ಲ. ಈ ನಡುವೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಕೈಮನೆಯಲ್ಲಿ ಹಿರಿಯ ನಾಯಕರೇ ಬಹಿರಂಗ ಚರ್ಚೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಸಿಎಂ, ಡಿಸಿಎಂ, ಸಚಿವರಾದಿಯಾಗಿ ಎಲ್ಲರೂ ತಮ್ಮದೇ ತಂತ್ರಗಾರಿಕೆಯಲ್ಲಿ ತೊಡಗಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಯ ನಡುವೆ ಸಿಎಂ ಸಿದ್ದರಾಮಯ್ಯ ಸಂಪುಟ ಪುನಾರಚನೆಗೆ ಹೆಚ್ಚಿನ ಒತ್ತು ಕೊಡ್ತಿದ್ದು, ಈ ಮೂಲಕ ನಾಯಕತ್ವ ಬದಲಾವಣೆ ಚರ್ಚೆ ಹಿಂದೆ ಸರಿಯುವಂತೆ ನೋಡಿಕೊಳ್ಳಲು ಮುಂದಾಗಿದ್ದಾರೆ. ಇನ್ನು ತಮ್ಮ ಆಪ್ತ ಕೆಎನ್ ರಾಜಣ್ಣರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ಸಿಎಂ ತಂತ್ರಗಾರಿಕೆ ಮಾಡ್ತಿದ್ದಾರೆ ಅನ್ನಲಾಗಿದೆ. ಈ ಬಗ್ಗೆ ಮಾತನಾಡಿದ ಕೆಎನ್ ರಾಜಣ್ಣ, ಸಿದ್ದರಾಮಯ್ಯನವರಿಗೆ 5-6 ತಿಂಗಳ ಹಿಂದೆಯೇ ಸಂಪುಟ ಪುನಾರಚನೆ ಬಗ್ಗೆ ಹೇಳಿದ್ರು ಅಂದ್ರು. ಸಿದ್ದರಾಮಯ್ಯನವರಿಗೆ ಈಗ ಒಂದು 5-6 ತಿಂಗಳು ಮುಂಚೆನೆ ರೀಶಫಲ್ ಮಾಡಿ ಅಂತ ಕೇಂದ್ರದವರು ಹೇಳಿದ್ರು ಅಂತ ನೀವೇ ಹೇಳಿದ್ದೀರಾ? ಅವರು ಹೇಳಿದ್ದಾರೆ. ಅವರು ಮಾಡೋದಿಲ್ಲ, 2.5 ವರ್ಷ ಕಳೆದ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು. ಈಗ 2.5 ವರ್ಷ ಆಗ್ತದೆ. 2.5 ವರ್ಷ ಆದ್ಮೇಲೆ ಬದಲಾವಣೆ ರೀಶಫಲ್ ಪುನರ್ರಚನೆ ಮಾಡಲಿಕ್ಕೆ ಅವರಿಗೆ ಅನುಮತಿ ಕೊಟ್ರೆ
ಅವರ ನಾಯಕತ್ವ ಅಬಾಧಿತ. ಒಂದು ಪಕ್ಷ ಅವರಿಗೆ ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ರೆ ರಾಜಕೀಯದ ಒಂದು ಚಟುವಟಿಕೆಗಳು ನಡೀತವೆ. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ, ಕೆಎನ್ ರಾಜಣ್ಣ, ಬಿ ನಾಗೇಂದ್ರ ಇಬ್ಬರ ಸ್ಥಾನಗಳು ಖಾಲಿ ಇವೆ. ಪುನಾರಚನೆಗೆ ವರಿಷ್ಠರು ಸ್ವಲ್ಪ ಮನಸ್ಸು ಮಾಡಿರೋ ಮಾಹಿತಿ ಇದೆ ಅಂದಿದ್ದಾರೆ. ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ನಾನೇನು ಸನ್ಯಾಸಿ ಅಲ್ಲ ಅಂದಿದ್ದಾರೆ. ಬಹುಶಃ ನವೆಂಬರ್ 20 ಅಥವಾ ನವೆಂಬರ್ 30 ಡಿಸ್ಕಷನ್ ಆಗುತ್ತೆ. ಆದಾಗ ಬಹುಶಃ ಕ್ಲಿಯರ್ ಮಾಡಿ ರೀಶಫಲ್ ಆಗುತ್ತಾ ಅಥವಾ ಎಲ್ಲ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತಾ ಆ ಕೂತ್ಕೊಂಡಾಗಲೇ ಗೊತ್ತಾಗೋದು. ಬಟ್ ಮುಖ್ಯಮಂತ್ರಿಯವರು ರೀಶಫಲ್ ಮಾಡಬೇಕು ಅಂತಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ಯಾರೂ ಕೂಡ ಸನ್ಯಾಸತ್ವ ವಹಿಸಿಲ್ಲ ರಾಜಕಾರಣಕ್ಕೆ ಬಂದವರು. ನಮ್ಮನ್ನ ಸನ್ಯಾಸಿ ಲೈನಲ್ಲಿ ನಿಲ್ಲಿಸ್ಬೇಡಿ, ಗೊತ್ತಾಯ್ತಲ್ಲ. ಯಾವುದೇ ಕಾರಣಕ್ಕೂ ಯಾರೂ ಸನ್ಯಾಸಿಗಳಲ್ಲ. ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ. ಅವಕಾಶ ಸಿಗದವರು ಅವಕಾಶಕ್ಕಾಗಿ ಕಾಯ್ತಿದ್ದರೆ ಅಧಿಕಾರದಲ್ಲಿರೋರು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಅವರದ್ದೇ ತಂತ್ರಗಾರಿಕೆ ಮಾಡುತ್ತಿದ್ದಾರೆ. ಸುನಿಲ್ ಜೊತೆ ಈರಣ್ಣ, TV9 ಬೆಂಗಳೂರು.